ಹಾಯ್ ಫ್ರೆಂಡ್ಸ್, ಹುಬ್ಳಿಯಲ್ಲಿ ನಡೆಯುತ್ತಿರುವ ಕರ್ನಾಟಕ ಮತ್ತು ಜಮ್ಮು ಕಾಶ್ಮೀರಗಳ ಮಧ್ಯ ರಣಜಿ ಫೈನಲ್ ಪಂದ್ಯ ಎರಡನೇ ದಿನದಂತ್ಯಕ್ಕೆ ಜಮ್ಮು ಕಾಶ್ಮೀರದವರು 527 ರನ್ಗೆ 6 ವಿಕೆಟ್ ಹೋಗಿರುತ್ತೆ. ಇವತ್ತು ಸಸ್ಪೆಂಡ್ ಆಗಿದೆ ಆಟ. ಅದು ಆಗಿರೋದು ನಮಗೆ ಅನುಕೂಲನೋ ಜಮ್ಮುಗೆ ಅನುಕೂಲನೋ ಗೊತ್ತಿಲ್ಲ. ಒಟ್ಟಾರೆ ಡೋಗ್ರಾ ನಾಯಕ ಅವರು 70 ಹೊಡ್ತಿರ್ತಾರೆ. ನಿನ್ನೆ ಇಬ್ಬರು ವಿಕೆಟು ಪುದೀರು ಮತ್ತು ಸಮದ್ ಅವರು ಕೇವಲ 13 ರನ್ ಅಂತರದಲ್ಲಿ ಇಬ್ಬರು ವಿಕೆಟ್ ಒಪ್ಪಿಸಿದ್ರು ಕೂಡ ನಂತರ ಬಂದಂತಹ ಲೋಟ್ರಾ ಅವರು ಅಜಯ್ 57 ರನ್ ಹೊಡೆದಿರ್ತಾರೆ. ವಿಕೆಟ್ ಕೀಪರ್ ವಾದ್ಮಾನ್ ಅವರು ಅರ್ಧಶತಕ ಗಳಿಸಿರ್ತಾರೆ. ಒಟ್ಟಾರೆಯಾಗಿ ಸದ್ಯಕ್ಕೆ ಜಮ್ಮು ಕಾಶ್ಮೀರ ಉತ್ತಮ ಸ್ಥಿತಿಯಲ್ಲಿದ್ದರೂ ಕೂಡ ಇನ್ನೂ 3 ದಿನ ಬ್ಯಾಲೆನ್ಸ್ ಇರೋದು. ಕರ್ನಾಟಕ ಹೋಪ್ಸ್ ಕಳ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಕರ್ನಾಟಕ ನಾಳೆ ಪುಟಿದ ಹೇಳುತ್ತೆ. ಪ್ರಸಿದ್ಧ ಕಿಟ್ನ ಅವರು 3 ವಿಕೆಟ್ ಹೋಗಿದಿರ್ತಾರೆ. ಶ್ರೇಯಸ್ ಗೋಪಾಲ್ ಅವರು 1 ವಿಕೆಟ್ ಹೋಗಿದಿರ್ತಾರೆ. ವಿ ಪಾಟೀಲ್ ಅವರು 1 ವಿಕೆಟ್ ಹೋಗಿದಿರ್ತಾರೆ. ನಾಳೆ ಬೇಗ ವಿಕೆಟ್ ಹೊಡೆದು ಕರ್ನಾಟಕ ಮೊದಲನೇ ಇನ್ನಿಂಗ್ಸ್ನಲ್ಲಿ ವೇಗವಾಗಿ ಬ್ಯಾಟಿಂಗನ್ನು ಆರಂಭಿಸಲಿ ಅಂತೇಳಿ ಹೇಳ್ತಾ, ಇನ್ನೊಂದು ಪಂದ್ಯದಲ್ಲಿ ಶ್ರೀಲಂಕಾದವರು ಇದರಿಂದ ವಿಶ್ವಕಪ್ನಿಂದ ಹೊರಗೆ ಬೀಳ್ತಾರೆ. ನ್ಯೂಜಿಲೆಂಡ್, ಇಂಗ್ಲೆಂಡ್ ಅವ್ರ ಗ್ರೂಪ್ನಿಂದ ಸೆಮಿಫೈನಲ್ ಬರ್ತಾರೆ ಅಂತ ಹೇಳ್ತಾ, ಒಂದು ಒಳ್ಳೆಯ ಅವಕಾಶ ಇತ್ತು. 84 ರನ್ನಿಗೆ 6 ವಿಕೆಟ್ ಹೋಗಿತ್ತು. ಹಂತದಲ್ಲಿ ನ್ಯೂಜಿಲೆಂಡ್ ಅವರು ಮೊದಲು ಬ್ಯಾಟಿಂಗ್ ಮಾಡಿ 75ಕ್ಕೆ ಕೇವಲ 2 ವಿಕೆಟ್ ಇದ್ದಂಥ ಪರಿಸ್ಥಿತಿಯಲ್ಲಿ 84ಕ್ಕೆ 6 ವಿಕೆಟ್ ಹೋದಂಥ ಪರಿಸ್ಥಿತಿಯಲ್ಲಿ ಇದು ಆಲ್ರೌಂಡರ್ ಪರ್ಫಾರ್ಮೆನ್ಸ್ ತೋರಿಸಿದಂಥ ನಾಯಕ ಸ್ಯಾಂಟ್ನರ್ ಅವರು 47, ಒಬ್ಬ ಹೊಸದಾಗಿ ಬಂದಂಥ ಮೆಕ್ಕೋನ್ ನೀಚಿ ಅವರು 31 ಅಜಯ್ ರನ್ಗಳ ಕೊಡುಗೆ ನೆರವಿನಿಂದ 168 ರನ್ನು ಸ್ಪರ್ಧಾತ್ಮಕ ಮೊತ್ತವನ್ನು ಕಿವೀಸ್ ಅವರು ನೀಡಿರ್ತಾರೆ. ಶ್ರೀಲಂಕಾ ಪರವಾಗಿ ತೀಕ್ಷ್ಣ ಅವರು 3 ವಿಕೆಟ್ ಹೋದರೆ, ಚಮೀರ್ ಅವರು 3 ವಿಕೆಟ್ ಹೋಗಿದ್ದಾರೆ. ಇನ್ನು ಬ್ಯಾಟಿಂಗ್ನಲ್ಲಿ ಕುಶಾಲ್ ಮೆಂಡಿಸ್ 31 ಬಿಟ್ಟರೆ ವಿಲಾಲೆಗೆ 29 ರನ್ ಹೊಡೆದದ್ದು. 4 ವಿಕೆಟ್ ರವೀಂದ್ರ ಅವರು ಆಲ್ರೌಂಡರ್ ಪರ್ಫಾರ್ಮೆನ್ಸ್. ಬ್ಯಾಟಿಂಗಲ್ಲೂ 32 ರನ್ ಹೊಡಿತಾರೆ, ಬಾಲಿಂಗಲ್ಲೂ 27 ರನ್, 4 ಓವರ್ 4 ವಿಕೆಟ್ ಹೋಗಿದ್ದಾರೆ. ಹೀಗಾಗಿ ಮ್ಯಾನ್ ಆಫ್ ದ ಮ್ಯಾಚ್ ಕೂಡ ಇವತ್ತು ಅವರಿಗೆ ರವೀಂದ್ರ ಅವರಿಗೆ ಸಿಗುತ್ತಂತೇಳಿ ಅವರಿಗೆ IPL ಹೆಚ್ಚು ಹೆಲ್ಪ್ ಆಯ್ತು ಅಂತೇಳಿ ಪ್ರೇಮ್ದಾಸ್ ಕ್ರೀಡಾಂಗಣ ನೋಡಿ. ಶ್ರೀಲಂಕಾದವರು ಟೂರ್ನಿಯಿಂದ ಹೊರಗೆ ಬೀಳ್ತಾರೋ ವಿಚಾರ ಏನಂದರೆ, ಅವರ ದೇಶದಲ್ಲೇ ಅವರ ಪಿಚ್ಚಲ್ಲೇ ವಿಶ್ವಕಪ್ನಿಂದ ಹೊರಗೆ ಬೀಳ್ತಾರೆ ಅನ್ನೋದು ಅದೊಂದು ಕೂಡ ನಮ್ಮ ಏಷ್ಯಾ ತಂಡದ ನಮಗೂ ಒಂದು ಹಿನ್ನಡೆ ಅಂತ ಹೇಳ್ತಾ, ಭಾರತ ನಾಳೆ ಜಿಂಬಾಬ್ವೆ ವಿರುದ್ಧ ಕೆಲವೊಬ್ಬರು ಅಭಿಮಾನಿಗಳು ಹೇಳ್ತಾರೆ ಭಾರತಕ್ಕೆ ಎಲ್ಲ ಬಾಗಿಲುಗಳು ಮುಚ್ಚಿದಾಗೆ. ನಾನು ಯಾವುದೇ ಕಾರಣಕ್ಕೂ ಹೋಪ್ಸ್ ಕಳ್ಕೊಳ್ಳಲ್ಲ. ಭಾರತ ಗೆದ್ದೇ ಗೆಲ್ಲುತ್ತೆ ವಿಶ್ವಕಪ್ಪಂತ ಅನ್ನೋ ಹೋಪ್ಸ್ ನನಗಿನ್ನೂ ಇದೆ. ಕೆಲವೊಬ್ಬರು ಹೇಳ್ತಾರೆ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಯಾರು ತಂಡ ಗೆದ್ದಿರ್ತಾರೋ ಅವ್ರಿಗೆ ಆಘಾತಗಳೇ ಆಗ್ತಾವಂತ ಹೇಳ್ತಾರೆ. ಅವೆಲ್ಲವನ್ನು ಮರೆತು ನನ್ನ ದೇವರಲ್ಲಿ ಬೇಡ್ಕೊಳ್ಳೋದೇನು, ನಾಳೆ ಅತಿ ಅಂತರದ ಗೆಲುವು ಭಾರತಕ್ಕೆ ತಂದು ಕೊಡ್ತಾರೆ ಅಂತೇಳಿ ಒಂದು ಭರವಸೆಯನ್ನು ಇಡ್ತಾ ನನ್ನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಯಾವುದೇ ಊಹಾಪೋಹಗಳಿಗೆ, ಯಾವ ಕಪೋಕಲ್ಪಿತ ಕಲ್ಪನೆಗಳಿಗೆ ಎಡೆ ಮಾಡಿಕೊಡದೆ ಭಾರತ